ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಸಚಿವ ಮಾಂಕಾಳು ವೈದ್ಯ ಬೇಸರಗೊಂಡಿದ್ದಾರೆ. ನಾನು ಯಾವ ಗುಂಪಿನಲ್ಲೂ ಕೂಡ ಇಲ್ಲ. ಮಾಂಕಾಳು ವೈದ್ಯ ಡಿಕೆಗೆ ಮಾತು ಕೊಟ್ಟಿದ್ರೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡ್ತಾರೆ. ನಾವು ಹೈಕಮಾಂಡ್ಗೆ ಬೆಂಬಲವನ್ನು ಕೊಡೋರು, ಹೈಕಮಾಂಡ್ ನಿಷ್ಠರು ನಾವು ಅನ್ನೋದನ್ನ ಹೇಳ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಕ್ತ ಸಮಯಕ್ಕೆ ಸೂಕ್ತ ನಿರ್ಧಾರಗಳಾಗುತ್ತೆ. ಸಿದ್ದರಾಮಯ್ಯ ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಲ್ಲ. ಒಂದು ವೇಳೆ ಮಾತುಕತೆಗಳಾಗಿದ್ರೆ ಬಿಟ್ಕೊಡ್ತಾರೆ ಅಂತ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಾಂಕಾಳು ವೈದ್ಯ ಬೇಸರಗೊಳ್ಳೋದ್ರ ಮೂಲಕ ಗುಂಪುಗಾರಿಕೆಯನ್ನು ಕೂಡ ವಿರೋಧಿಸಿದ್ದಾರೆ. ಆ ಮೂಲಕ ನಮ್ದೆಲ್ಲ ಯಾವ ಗುಂಪು ಇಲ್ಲ ಅನ್ನೋದನ್ನ ಹೇಳೋ ಪ್ರಯತ್ನ. ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಏನಾದರೂ ಮಾತು ಕೊಟ್ಟಿದ್ದಿದ್ರೆ ಅವ್ರು ಖಂಡಿತ ಮಾತನ್ನು ಉಳಿಸ್ಕೊಳ್ತಾರೆ. ಅವ್ರು ಯಾವುದೇ ಕಾರಣದಲ್ಲಿ ಕೊಟ್ಟ ಮಾತನ್ನು ತಪ್ಪೋದಿಲ್ಲ. ಅಲ್ಲ, ಆಗಿದೆ, ಈಗ ಆಗಿದೆ ಇಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕು. ತಿಳ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೇವೆ ನಾವು. ಆಗಿದ್ದಿದ್ರೆ ಖಂಡಿತ ಬಿಟ್ಕೊಡ್ತಾರೆ ಅವರು. ಖಂಡಿತ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅಷ್ಟೇ. ನಮ್ಮಲ್ಲಿ ಏನು ಪಕ್ಷದಲ್ಲಿ ಯಾವುದೇ ರೀತಿ ಭಿನ್ನಮತ ಇಲ್ಲ. ದೆಹಲಿಗೆ ಯಾರೆಲ್ಲ ಹೋಗಿದ್ರು, ಹೈಕಮಾಂಡನ್ನು ಸಂಪರ್ಕ ಮಾಡಲಿಕ್ಕೆ ಹೋಗಿದ್ರು, ಅಂಥವ್ರನ್ನೆಲ್ಲರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ ಸಿ ಎಂ ಅವರು. ನಮ್ಮಲ್ಲಿ ಗೊಂದಲ ಆಗಬಾರ್ದು. ನಾವು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ. ನೀವು ಯಾರು ಯೋಚನೆ ಮಾಡುವಂಥದ್ದು ಇಲ್ಲ. ನಾವು ಕರೆಕ್ಟ್ ಸಂದರ್ಭದಲ್ಲಿ ನಿರ್ಧಾರನೂ ಮಾಡ್ತಾರೆ ಮತ್ತು ನಿರ್ಣಯನೂ ಹೈಕಮಾಂಡ್ ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಎಲ್ಲರೂ ಬದ್ಧರಾಗಿರ್ತೀವಿ. ಬೆಳಿಗ್ಗೆ ಡಿ ಸಿ ಎಂ ಅವ್ರ ನಿವಾಸಕ್ಕೆ ಹೋಗಿದ್ರಿ ಸರ್? ಡಿ ಸಿ ಎಂ ಅವ್ರ ನಿವಾಸಕ್ಕೂ ಹೋಗಿದ್ದೆ, ಸಿ ಎಂ ಅವ್ರ ನಿವಾಸಕ್ಕೂ ಹೋಗಿದ್ದೆ. ನಾನು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂದೇಳಿ ವಿನಂತಿ ಮಾಡ್ಕೊಳ್ಳಿಕ್ಕೆ ಹೋಗಿದ್ದೆ. ಬಿಟ್ಟರೆ ಯಾವುದೇ ಇದಿಲ್ಲ. ಎರಡೂ ಕಡೆ ಹೋಗಿ ಬಂದಿದ್ದೇನೆ ನಾನು. ಸೊ ಇದು ಸಚಿವ ಮಾಂಕಾಳು ವೈದ್ಯ. ನೋಡಿ, 3 ಬಣಗಳಿರೋದಂತೂ ಸ್ಪಷ್ಟವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಒಂದು ಸಿದ್ದು ಬಣ, ಡಿ ಕೆ ಬಣ, ಇನ್ನೊಂದು ತಟಸ್ಥ ಬಣ.